ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಸಿಸ್ಟಮ್ ಅಂದರೆ ಏನು? ನಿಂದ ದಿನ ನೀ ಹೆಂಗಿರಬೇಕು, ಯಾವ ರೀತಿ ನಿಂದ ಡೈಲಿ ರೋಟೀನ್ ಇರಬೇಕು, ನೀ ಯಾವ ಕೆಲಸ ಆಗ್ಬೇಕು, ಯಾವ ಕೆಲಸ ಮಾಡಬೇಕು, ಯಾವುದು ನಿಮ್ಮ ಜೀವನದಾಗ ಇಂಪಾರ್ಟೆಂಟ್ ಕೆಲಸ, ದೊಡ್ಡ ಗೋಲ್ ಯಾವ್ದು, ಚಿಕ್ಕ ಗೋಲ್ ಯಾವ್ದು, ನೀ ಒಂದು ತಿಂಗಳೊಳಗೆ ಏನು ಕಂಪ್ಲೀಟ್ ಮಾಡ್ಬೇಕಾ, 6 ತಿಂಗಳಾದ್ಬೇಕು ಏನು ಕಂಪ್ಲೀಟ್ ಆಗ್ಬೇಕಾ, 1 ವರ್ಷ ಆದ್ಬೇಕು ಏನು ಕಂಪ್ಲೀಟ್ ಮಾಡ್ಬೇಕಾ, ಇದು ಸಿಸ್ಟಮೆಟಿಕ್ಕಾಗಿ ಒಂದು ನಿನ್ನ ಹತ್ರ ಡ್ರಾಪ್ಟ್ ಇರ್ಬೇಕು, ಅದನ್ನು ಬರೆದಿಟ್ಕೊಂಡಿರ್ಬೇಕಾ. ಅದೇ ರೀತಿ ನೀ ಪ್ರತಿದಿನ ಆ ಕೆಲಸ ಮಾಡ್ಕೋತ ಹೋಗ್ಬೇಕು. ಇದಕ್ಕೆ ಏನಂತಾರೆ, ಒಂದು ಸಿಸ್ಟಮ್ ಅಂತಾರೆ. ಅದ್ರಾಗ ಡೆಡ್ಲೈನ್ಸ್ ಇರ್ತೈತಿ, ನೀ ಪ್ರತಿದಿನ ಏನು ಮಾಡ್ಬೇಕಂತ ಇರ್ತೈತಿ. ಸೊ ಈ ಥರ ನೀ ಸಿಸ್ಟಮನ್ನು ನಿಂದೇ ಆಗಿರುವಂಥ ಒಂದು ಸಿಸ್ಟಮನ್ನು ರೆಡಿ ಮಾಡ್ಕೋಬೇಕು. ಇದನ್ನು ನೀ ರೆಡಿ ಎಲ್ಲಿವರೆಗೂ ಮಾಡ್ಕೊಳ್ಳಲ್ಲ, ಒಂದು ಪ್ಲ್ಯಾನ್ ಇಲ್ಲದೆ ವರ್ಕ್ ಮಾಡ್ಕೋತ ಹೋಗ್ತಿಯಲ್ಲ, ಆವಾಗ ನಿನ್ನ ಮ್ಯಾಗ ನಿನಗೆ ಕಂಟ್ರೋಲ್ ಇರೋಂಗಿಲ್ಲ. ಅದರಿಂದ ನಿನ್ನ ಮ್ಯಾಗ ಯಾವ್ದು ಕೆಲಸ ಒತ್ತಡ ಬರ್ತೈತಿ ಅವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀ ಸ್ಟೂಡೆಂಟ್ ಇದ್ದೆ ಅಂದರೆ ನಿನ್ನ ಸ್ಟಡಿ ಯಾವಾಗ ಮಾಡೋಕ್ಕೆ ಹಿಡಿತಿ ಅಂದರೆ, ನಾಳೆ ಎಕ್ಸಾಮ್ ಅಂದರೆ ಇವತ್ತು ಸ್ಟಡಿ ಮಾಡೋಕ್ಕೆ ಹಿಡಿತಿ. ಇದು ಯಾಕೆ ಬರ್ತೈತಿ, ಪ್ರಾಬ್ಲಮ್ ಏನು? ಅಥವಾ ನೀವು ಒಂದು ತಿಂಗಳಿಂದ ಸ್ಟಡಿ ಮಾಡತ್ತಿ, ಬಟ್ ನೀ ಆ್ಯಕ್ಚುಲಿ ನೋಡಿದ್ರೆ ನೀ ಏನೂ ಓದೇ ಇಲ್ಲ ಅನ್ನಿಸ್ತೈತಿ ನನಗೆ. ಯಾಕಂದ್ರೆ ನೀ ಸರಿಯಾಗಿ ಒಂದಿನ ಓದಿರ್ತಿ, ಒಂದು 2 ದಿನ ಗ್ಯಾಪ್ ಆಗುತ್ತೆ, 3 ದಿನ ಗ್ಯಾಪ್ ಆಗುತ್ತೆ, ಮತ್ತು ಓದ್ತಿ. ಹಿಂಗೆ ಮಾಡೋದ್ರಿಂದ ನೀ ಏನು ಮಾಡತ್ತಿ ಅನ್ನೋದು ನಿನಗನ ಗೊತ್ತಿರಲ್ಲ. ಸೊ ಇದರಿಂದ ಓವರ್ಕಮ್ ಆಗ್ಬೇಕಂದ್ರೆ ನೀ ಎಲ್ಲನೂ ಸಿಸ್ಟಮೆಟಿಕ್ಕಾಗಿ ಮಾಡಬೇಕು, ಡಿಸಿಪ್ಲಿನಾಗಿ ಮಾಡಬೇಕು, ಡೆಡಿಕೇಟೆಡಾಗಿ ಮಾಡಬೇಕು, ಕನ್ಸಿಸ್ಟೆಂಟಾಗಿ ಮಾಡ್ಬೇಕಂದ್ರೆ ಅದಕ್ಕೆ ನೀನು ಒಂದು ಸಿಸ್ಟಮನ್ನು ಮಾಡ್ಕೋಬೇಕು. ಸಿಸ್ಟಮ್ ಒಳಗೆ ನಿಂದ 3 ತಿಂಗಳ ಗೋಲ್ ಏನ, 6 ತಿಂಗಳ ಗೋಲ್ ಏನ, ಒಂದು ವಾರದಾಗ ಏನು ಕಂಪ್ಲೀಟ್ ಮಾಡಬೇಕು, ಇವತ್ತೇನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಸಿಸ್ಟಮೆಟಿಕ್ಕಾಗಿ ಬರ್ಕೋಬೇಕು. ಅದಾದ ನಂತರ ನೀವು ಮಾಡ್ಬೋದು. ಸೊ ಇದು ಸಿಂಪಲ್ಲಾಗಿ ನಾ ಸಿಸ್ಟಮ್ ಏನು ಅನ್ನೋದು ಹೇಳಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಒಳಗೆ ಇದ್ರ ಬಗ್ಗೆ ಪೂರ್ತಿಯಾಗಿ ಕಲಿಯೋಣ. ಏನು ಸಿಸ್ಟಮ್ ಅಂದರೆ ಏನು, ಹೆಂಗೆ ಬಿಲ್ಡ್ ಮಾಡ್ಬೇಕಂತೇಳಿ.